ನಿಜವಾಗ್ಲೂ ಈ ತರಹದ ಘಟನೆ ನಡೀಬಾರ್ದು, ಯಾವತ್ತೂ ನಡೀಬಾರ್ದು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೂನ್ 4ನೇ ತಾರೀಕು ಏನಿಲ್ಲಿ ಬೆಂಗಳೂರಲ್ಲಿ RCB ತುಳಿತ ನಡೀತು, ಅದನ್ನು ಇನ್ನ ಮಾಸಿಲ್ಲ. ಇನ್ನ 11 ಜನ ಅದು ಏನು ಸತ್ತಿದ್ದಾರೆ ಅದನ್ನು ನೋಡಕ್ ಆಗ್ತಾ ಇಲ್ಲ. ಆ 39 ಜನ ಇವತ್ತು ಸತ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಆ ಫ್ಯಾಮಿಲಿ ರೋದನ ಹೇಗಿರ್ಬೋದು, ಅವರ ಒಂದು ಅಳು ಅಥವಾ ಆ ಫ್ಯಾಮಿಲಿ ಮಾತ್ರ ಗೊತ್ತು ಆ ಪೇನ್ ಏನು ಅನ್ನೋದು. ನೀವೆಷ್ಟೇ ಪರಿಹಾರ ಕೊಡಿ, ಸತ್ತವರು ವಾಪಸ್ ಬರಲ್ಲ. ಇವರಿಗೆ ಅದರದ್ದು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಸತ್ತವರ ಸಾವಿನಲ್ಲೂ ಬೇಕಾದ್ರೆ ರಾಜಕೀಯ ಮಾಡ್ತಾರೆ. ಬ್ರೇಕಿಂಗ್ ಬರ್ತಾ ಇದೆ. ಏನೋ ಪೆಹಲ್ಗಾಮ್ ಅಂತ ಹೇಳಿದ್ರಲ್ಲ, ಆ ಶತ್ರು ದೇಶದ ಜೊತೆ ಕ್ರಿಕೆಟ್ ಬೇಕಾ ಸರ್? ನಮ್ಗೆ ಭಾರತ ಕ್ರಿಕೆಟ್ ಬೇಕಾ? ಏನು ದುಡ್ಡಿಗೋಸ್ಕರನೇ ಇವ್ರು ಇರೋದ? ಇದೇನೇ ಇವ್ರ ದೇಶ? ಬ್ರೇಕಿಂಗ್ ಬರ್ತಾ ಇದೆ. ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಇವರು. ಆ ಕ್ರಿಕೆಟ್ ಯಾವ ದೇಶದ ಜೊತೆ? ನಮ್ಮ ದೇಶದ ಜೊತೆ ಆಡ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರು ಹಾಕಿರೋ ಬಾಲಿಗೆ ಬ್ಯಾಟಿಂಗ್ ಮಾಡಲ್ವಾ? ಅವ್ರು ಹೊಡೆದಿರೋ ಬ್ಯಾಟ್ ಅಲ್ಲಿ ಚೆಂಡನ್ನು ಹಿಡಿಯಲ್ವಾ? ಏನ್ ಮಾಡ್ಬೋದು ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. ನಾವೇನು ತಪ್ಪು ಮಾಡಿಲ್ಲ. ನಾನು ಕೇಳ್ತಾ ಇದ್ದೀನಿ, ಪರಿಹಾರ ಬರಲ್ಲ ಅಂದ್ರಲ್ಲ, 728 ಜನರಿಗೆ ಪರಿಹಾರ ಕೊಟ್ರ. ಕೋವಿಡ್ ಅಲ್ಲಿ 36 ಚಾಮರಾಜನಗರ ಜನರಿಗೆ ಪರಿಹಾರ ಕೊಟ್ರ. 26 ಜನಕ್ಕೆ ಪರಿಹಾರ ಕೊಟ್ರ. ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಇವ್ರಿಗೆ ಗೊತ್ತಿಲ್ಲ. ಅಲ್ಲಿ ಏನಾಯ್ತು, ಇಲ್ಲಿ ಏನಾಯ್ತು ತಮಿಳುನಾಡಲ್ಲಿ ಈ ತರ ಸ್ಟ್ಯಾಂಪೇಡ್ ಆಗಿದೆ. ನರೇಂದ್ರ ಮೋದಿ ಅವರು ದೇಶದ ಬಗ್ಗೆ, ದೇಶದ ಯೋಧರ ಬಗ್ಗೆ ಏನ್ ಕಾಳಜಿ ವಹಿಸಿದ್ದಾರೆ ಅಂತ ಇಡೀ ವಿಶ್ವ ನೋಡಿದ್ದಾರೆ. ನಿಮಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ನಿಮಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನಕ್ಕೆ ರೈಲ್ ಬಿಟ್ಟು ಕಾಂಗ್ರೆಸ್ ಅವರು ಅಲ್ಲ. ಈಗ ನಟ ನೀವೇ ಮಾಡ್ತಾ ಇದ್ದೀರಾ, ನೀವೇ ರಾಜಕೀಯ ಮಾಡ್ತಾ ಇರೋದು, ನೀವೇ ಈಗ ನೀವು ಬೇಕು ಅಂತ ರಾಜಕೀಯವಾಗಿ. ಮೇಡಮ್ ಒಂದ್ ನಿಮಿಷ ನೋಡಿ, ಇಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ 2 ಸಿನಿಮಾ ರಿಲೀಸ್ ಆದಾಗ ಅವಾಗ ಅಲ್ಲಿ ರೇವಂತ್ ರೆಡ್ಡಿ ಅವರು CM, ಕಾಂಗ್ರೆಸ್ CM, ಆಟೋಮೆಟಿಕ್ಲಿ ಅವ್ರನ್ನ ಬಂಧಿಸ್ತಾರೆ, ಬಂಧನ ಆಗುತ್ತೆ ಅವ್ರದ್ದು. ಅಲ್ಲಿ ಕ್ರಮ ಅಲ್ಲಿ ಆಗುತ್ತೆ 1 ಸಾವಿಗೆ. ಇಲ್ಲಿ 39 ಆದ್ರೆ ಇನ್ನೂ ವಿಜಯ್ ಮೇಲೆ FIR ಆಗಿಲ್ಲ. ಇವ್ರದೇ ಮಿತ್ರ ಪಕ್ಷದ ಗವರ್ಮೆಂಟ್ ಇರೋದು. ಇವ್ರಿಗೆ ಕೇಳ್ರಿ ಉತ್ತರ. ಇವ್ರು ಕೇಳಿದ್ರೆ ಉತ್ತರ ಕೊಡ್ತಾರ? ಹಾರ್ಕೊಂಡ್ಬಿಟ್ಟು ಓಲ್ಡ್ಗೆ ಹೋಗೋಣ, ಇತಿಹಾಸಕ್ಕೆ ಮಾತಾಡೋಣ, ಸಿಕ್ಕರ ನರಭೇದ ಬಗ್ಗೆ ಅದೆಲ್ಲ ಬಗ್ಗೆ ಮಾತಾಡೋಣ. ಇವರಿಗೆ ಇದು ಅವಶ್ಯಕತೆ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ 11 ಜನ ಸತ್ತಿರೋರ ಬಗ್ಗೆನೂ ಅವ್ರಿಗೆ ಬೇಕಾಗಿಲ್ಲ. ನಿನ್ನೆ 39 ಜನ ಬಗ್ಗೆನೂ ಬೇಕಾಗಿಲ್ಲ. ಅವ್ರದೇ ಮಿತ್ರ ಪಕ್ಷ ಅಲ್ಲಿರೋದು, ಅದನ್ನ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಹೇಳೋದಿಷ್ಟೇ, ಇಡೀ ಒಂದು ವ್ಯೂವರ್ಸ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನರೇಂದ್ರ ಮೋದಿ ಅವರು ವಿಶ್ವದಲ್ಲಿ ಯಾವುದೇ ಒಂದು ಪೆಹಲ್ಗಾಮ್ ಬಗ್ಗೆ ಮಾತಾಡಿದ್ರಲ್ಲ, ಆಪರೇಷನ್ ಸಿಂಧೂರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮಂತ ನಿಮ್ಗೆ ಮಾಧ್ಯಮದ ಮುಂದೆ ನಾನು ಹೇಳಿದ್ದೀನಿ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಅಂತೆ. ಶತ್ರುಗಳ ಜೊತೆ ಬಿಸ್ನೆಸ್. ಸರಿ, ವಿಜಯ್ ಜೊತೆ ಕೂತ್ಕೊಂಡು ನರೇಂದ್ರ ಮೋದಿ ಅವರ ರಾಜತಾಂತ್ರಿಕದ ಬಗ್ಗೆ ನಾನು ಇವರಿಗೆ ಅವಶ್ಯಕತೆ ಇಲ್ಲ. ಜನರಿಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮೇಡಮ್, ದಯವಿಟ್ಟು ಪಕ್ಷದ ವಕ್ತಾರರಿಗೆ ಮಾಹಿತಿ ಕೊರತೆ ಇದೆ. ಅವ್ರು ಕಿರಿಚುದಿದ್ರೆ ಕಿರಿತ್ಕೊಳ್ಳಿ. ಎಸ್, ಓಕೆ. ಸರ್, ಈಗ ನೋಡಿ, ನಾನು ಅಲ್ಲು ಅರ್ಜುನ್ ಅವ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಬಟ್ ಈಗ ಏನಿದೆ, ವಿಜಯ್ ಅವ್ರ ಪಕ್ಷದ ಜೊತೆಗೆ DMK ಅಲ್ಲಿ ಏನಾದರೂ ಮುಂದಿನ ಚುನಾವಣೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದರೂ ಮಾಡ್ಬೋದು, ಹಾಗಾಗಿ ಸಾಫ್ಟ್ ಕಾರ್ನರ್ ಇರಬಹುದು ಅಂತೇಳಿ ಕೇವಲ ಆಯೋಜಕರ ಮೇಲೆ ಮಾತ್ರ ಈ ರೀತಿ ಕ್ರಮಗಳಾಗ್ತಿದೆ ಕಾನೂನಾತ್ಮಕವಾಗಿ. ಸರ್, ಮಧ್ಯಪ್ರದೇಶದಲ್ಲಿ 115 ಜನ ತೀರ್ಕೊಂಡು ಕಾಲ್ ತುಳಿತದಲ್ಲಿ, ಶಬರಿಮಲೆ ಏನೋ ಹೇಳ್ತಾ ಇದ್ದಾರೆ ಮೇಡಮ್, ನೋಡೋಣ. ಮತ್ತೆ ಹಿಮಾಚಲ್ ಪ್ರದೇಶದಲ್ಲಿ 160 ಜನ ತೀರ್ಕೊಂಡಿದ್ರು. ಮಹಾರಾಷ್ಟ್ರದಲ್ಲಿ 340 ಜನ ಯಾವುದು ಬರೀ ಕಾಲು ತುಳಿತ ನಾ ಹೇಳ್ತಾ ಇರುವಂಥದ್ದು. ಕಾಲು ತುಳಿತಗಳು ಇದು ಒಂದು ಅವಘಡ, ಆಕಸ್ಮಿಕ ಘಟನೆಗಳು, ಆಗಬಾರದು.
ಆಗಲೇಬಾರ್ದು. ಯಾಕೆಂದರೆ ಎಲ್ಲ ಜೀವಕ್ಕೂ ಬೆಲೆ ಇದೆ. ಆದರೆ ಇಂಥ ಒಂದು ದುರ್ಘಟನೆ ನಡೆದಾಗ ಆ ಕುಟುಂಬಗಳಿಗೆ ಜೊತೆ ನಿಲ್ಲುವಂಥದ್ದು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಅವರ ಕರ್ತವ್ಯ ಆಗಿರ್ತದೆ. ಆಕಸ್ಮಿಕ ಅಂತ ಹೇಳಿದ್ರೆ ತಾವು RCB ಆಕಸ್ಮಿಕನ ಹಾಗಾದ್ರೆ ಆಕಸ್ಮಿಕನೇ ಏನ್ ಆಕಸ್ಮಿಕ? ಅವಘಡನೆ. ಆ ರೀತಿ ಹುಚ್ಚೆದ್ದು ಹೋಗಿರ್ತಕ್ಕಂಥದ್ದು ನಿಮ್ಮ ರಾಜಕೀಯ ಅವಘಡನೆ. ತೆವಲಿಗೆ ಅವ್ರು ಸತ್ತಿರೋದು. ನಿಮ್ಮ ರಾಜಕೀಯ ಆಯ್ತು, ತೆವಲಿಗೆ. ನಾನು ಕೇಳ್ತೀನಿ, ಪೆಹಲ್ಗಾಮಲ್ಲ 4 ಜನ ಎಲ್ಲಿಂದ ಬಂದ್ರು, ಎಲ್ಲಿ ಬಂದ್ರು? ಪೆಹಲ್ಗಾಮ್ ಬಗ್ಗೆ ಪುಲ್ವಾಮಾದಲ್ಲಿ ಮಾತಾಡಿರಲ್ರಿ ನಿಮ್ಗೆ. 44 ಜನ ಆಪರೇಷನ್ ತೀರ್ಕೊಂಡ್ರಲ್ಲ. ಸಿಂಧೂರ RDX ಬಗ್ಗೆ ನಿಮ್ಗೆ ಎಲ್ಲಿಂದ ಬಂತು? ಯೋಚನೆನೂ ಇಲ್ಲ, ಎಲ್ಲಿಂದ ಬಂತು? ಕಲ್ಪನೆನೂ ಇಲ್ಲ. ಗೊತ್ತಿದೆ, ದೇಶದ ಬಂದ್ರೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಕಲ್ಪನೆನೇ ಇಲ್ಲ. ಯಾವ ಕಲ್ಪನೆ? ರಾಷ್ಟ್ರೀಯದ ಬಗ್ಗೆ ನಾವು ಏನೂ ಕೊಟ್ಟಿರೋ ಗೊತ್ತಿಲ್ಲ. ಸ್ವಾತಂತ್ರ್ಯದಲ್ಲಿ ನೀವಿರೋದು, ಈಗ ನಾವು ಏನು ಕೊಟ್ಟಿರೋ ಗೊತ್ತಿದೆ ಸಂವಿಧಾನದಲ್ಲಿ ನಿಮ್ಗೆ? ನೀವಿರೋದು, ಏನು? ನಾವು ಕೊಟ್ಟಿರ್ತಕ್ಕಂಥ ನೀವು ರಾಷ್ಟ್ರಧ್ವಜವನ್ನು ಅಲ್ಲ ನೀವು ಅಲ್ಲ ಸರ್, ಮಾಡಿರೋದು. ಅಲ್ಲ ಈ ರೀತಿ ಘಟನೆಗಳಾದಾಗ ಏನ್ ಮಾತಾಡ್ತೀರಿ? ಏನಾಗಿದೆ? ನಮ್ಗೆ ಇವ್ರು ಪೊಲೀಸ್ ಕರಿಬೇಡ್ರಿ. ಪೊಲೀಸ್ ಭದ್ರತೆ, ಪೊಲೀಸ್ ಭದ್ರತೆ, ಪೊಲೀಸ್ ಭದ್ರತೆ. ಸರ್, ಈ ಡೆಕೋರಮ್ ಇಲ್ದವ್ರು ಈ ಕರ್ಸ್ ತರ ಮಾಡ್ರಿ. ಒಂದೇ ನಿಮಿಷ. ಈ ರೀತಿ ಡೆಕೋರಮ್ ಇಲ್ದವ್ರು ಯಾಕೆ ಕರ್ಸ್ತೀರಾ? ಒಂದೇ ನಿಮಿಷ. RCB ಈ ತರ ಕಾಲ್ತುಳಿತ ಆಗಿದೆ ಅಂದ್ರೆ ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಸರ್, ಈಗ ಕರ್ನಾಟಕದಲ್ಲಿ ಆಗಿದೆ, ತಮಿಳ್ನಾಡು ಬಗ್ಗೆ ಅದ್ರ ಬಗ್ಗೆ ಅವ್ರಿಗೆ ಅರ್ಥ ಇಲ್ಲ. ಆಕಸ್ಮಿಕ ಸರ್, ಈಗ ವ್ಯವಸ್ಥಿತವಾಗಿ ಈಗ ನೋಡಿ ಕಾಲ್ ತುಳಿತಾದಾಗ ಯಾರಿಗೆ ಆಗುತ್ತೆ, ಅಲ್ಲಿ ಕಾಲ್ ತುಳಿತ ಆಗುತ್ತೆ, ನಮ್ಗೆ ಅದು ನಿರೀಕ್ಷೆ ಇರಲ್ಲ. ಓಕೆನಾ? ಅದು ಆಕಸ್ಮಿಕವಾದರೂ ಕೂಡ ಅದನ್ನ ಆಗದೇ ಇರುವಂತ ತಡೆಯುವಂತ ಕೆಲವೊಂದಿಷ್ಟು ಪ್ರಯತ್ನಗಳಾದ್ರೂ ಮಾಡಬೇಕಾಗಿತ್ತು ಸರ್ ಅಲ್ವಾ? ಸ್ಥಳೀಯವಾಗಿ ಪೊಲೀಸರ ಹೆಚ್ಚಿನ ನಿಯೋಜನೆ ಮಾಡುವುದು, ಆಮೇಲೆ ಕೆಲವೊಂದಿಷ್ಟು ರಾಜಕೀಯ ಪಿತೂರಿಗಳು ಅವೆಲ್ಲ ಆಗದೇ ಇದ್ರೆ ಖಂಡಿತ ಇಲ್ಲಿ ಆಗ್ತಾ ಇರಲಿಲ್ವೇನೋ ಅಂತ. ನೋಡಿ, ಈಗ ಘಟನೆ ಆಗಿದೆ. ಘಟನೆಯಲ್ಲಿ ಯಾರೇ ತಪ್ಪು ಮಾಡಿರ್ಲಿ FIR ಹಾಕಾಗಿಲ್ಲ. ಆಗಲೇಬೇಕು. ಅಲ್ಲ, FIR ಹಾಕಾಗಿಲ್ಲ. 39 ಜನ ಸತ್ರಲ್ರಿ. ಕೊಡಿ FIR ಕಾಪಿ ಹಾಗಾದ್ರೆ. ಕೂಡಲೇ FIR ಪೊಲೀಸ್ ಕೊಡಿ ಅಲ್ಲ. ರಿಜಿಸ್ಟರ್ ಮಾಡ್ಕೊಳ್ತಾರೆ. ಪೊಲೀಸರು ಸುಮ್ಮನೆ ಏನೋ ಹೇಳ್ಬೇಕು ಅಲ್ಲ, ಅಂತಲ್ಲ. ನಿಮ್ಮದೇ ಮಿತ್ರ ಇವನ್ ಸರ್ಕಾರ RCB ಇದೆಯಲ್ಲ. ಆದಾಗ್ಲೂ ಸಮೇತ ಏನ್ adjustment ಇಲ್ಲೇ ಮಾಡ್ತಿದ್ದೀರಾ register ನೋಡಿ. ಆಗಿತ್ತು. ಕಬ್ಬನ್ ಸುಮೋಟೋ, ಪೊಲೀಸ್ ಸುಮೋಟೋ. ಸ್ಟೇಷನ್ಗೆ ಯಾಕೆ ಅವರೇ ಇನ್ನು ಮಾಡ್ಕೊಂಡಿದ್ರು. ಅಲ್ಲ, ಯಾಕೆ ಆಯ್ತಾ? ಇನ್ನು ಆಗಿ ವಿಚಾರ ಆಗಿದ್ರೆ ಆಗಿಲ್ಲ ರೀ, ಇವರು ಆಗಿದೆ ಅಂದ್ರೆ ಕೊಡಕ್ಕೆ ಹೇಳಿ. ಮಾಡ್ಕೊಂಡಿರ್ತಾರೆ ಅಲ್ಲ, ಸರ್. ಕೊಡಿ ಅಲ್ಲ, ಸುಮೋಟೋ. ಆಗಿದೆ. ಇಡೀ ದೇಶದಲ್ಲಿ ಇವತ್ತು ಇವನ್ ಕೋರ್ಟ್ ಸಮೇತ ಮಧ್ಯ ಪ್ರವೇಶ ಮಾಡಿದೆ ಅನ್ನುವಂಥದ್ದು ನೀವು ಬ್ರೇಕ್ ಮಾಡ್ತಾ ಇದ್ರಿ. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳುವಂಥದ್ದಲ್ಲ. ಇವತ್ತು ಯಾರೇ ತಪ್ಪು ಮಾಡಿರ್ಲಿ, ನಾನಂತೂ ಹೇಳ್ತೀನಿ, ವಿಜಯ್ ಮಾಡಿರ್ತಕ್ಕಂಥ ಆ ಒಂದು ಮಾನವೀಯ ಹೃದಯ ಇಲ್ದರೆ ಎಲ್ಲಿ ಅಲ್ಲಿಂದ ಎದ್ದು ಹೋಗ್ಬಿಟ್ರೆ ಮುಗೀತಾ ಸರ್? ಅವ್ರಿಗೋಸ್ಕರ ಬಂದವ್ರಲ್ವಾ? ಏನು ಅವ್ರಿಗೊಂದು ಸ್ಪೆಷಲ್ ಫ್ಲೈಟ್ ಇದೆ ಅಂದ ತಕ್ಷಣ ಮನೆ ಸೇರ್ಕೊಂಡ್ಬಿಟ್ರೆ ಮುಗೀತಾ? ಆಮೇಲೆ ಏನೋ ಒಂದು ಟ್ವೀಟ್ ಹಾಕಿದ ತಕ್ಷಣ ಹೋದವ್ರು ಬಂದ್ರ, ಅವ್ರೇನೋ ಒಂದು 20 ಲಕ್ಷ ಇವ್ರು ಹೇಳತ್ತಾನೆ ಆದ್ರೆ ಕೊಟ್ಟ ತಕ್ಷಣ ಹೋದವ್ರು ಬಂದ್ರ, ಅಥವಾ ಅವ್ರ ಮನೆಗಾದ್ರು ಸ್ವಾಂತನ ಹೇಳುವಂತ ಕೆಲ್ಸಕ್ಕೆ ಹೋದ್ರ, ಅಥವಾ ಇವ್ರ ತಂಡದವ್ರು ಯಾರಾದ್ರೂ ಅಂತಿಮ ಸಂಸ್ಕಾರಕ್ಕೆ ಹೋಗಿದಾರ? ಯಾವುದೂ ಇಲ್ಲ. ಈ ರೀತಿಯಾದಂಥ ಈಗಷ್ಟೇ ರಾಜಕೀಯಕ್ಕೆ ಬಂದು ಈ ರೀತಿ ದುರ್ನಡೆಗಳು ನಿಜವಾಗ್ಲೂ ಸಭ್ಯತೆನೂ ಅಲ್ಲ. ಆದ್ರೆ ಯಾರು ಅಲ್ಲಿನ ಸ್ಟಾಲಿನ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ, ಕುಟುಂಬದ ಜೊತೆ ನಿಂತಿದ್ದಾರೆ, ಕುಟುಂಬಕ್ಕೆ ಪರಿಹಾರ ಕೊಟ್ಟಿದ್ದಾರೆ, ಗಾಯಾಳುಗಳಿಗೆ ಹೌದಾ? ನಾನು ಅದನ್ನೇ ಕೇಳ್ತಿರೋದು. ಮಣಿಪುರದಲ್ಲಿ 328 ಜನ ಸತ್ತವ್ರು ಬರ್ತಾರ, ಪೆಹಲ್ಗಾಮಲ್ಲಿ 26 ಜನ, ಪುಲ್ವಾಮಾದಲ್ಲಿ 44 ಜನ, ಗೋಧ್ರದಲ್ಲಿ 3,500 ಜನ, ಸಬರಮತಿಲಿ 56 ಜನ, ಸರ್ಕಾರದ ಪ್ರಾಯೋಜಕತ್ವ 56 ಜನ, ಬಾಬ್ರಿ ಮತ್ತೆ ಅಯೋಧ್ಯೆ ಅಂತೇಳಿ 2,000 ಜನ ಈ ದೇಶದಲ್ಲಿ ಸತ್ತಲ್ಲ. ದೆಹಲಿಯಲ್ಲಿ 720 ಜನ ಸತ್ತವ್ರಿಗೆ ಪರಿಹಾರ ಕರ್ನಾಟಕದಲ್ಲಿ ನಿಮ್ಮಿಂದ ಸತ್ರಲ್ರಿ, ಅದರ ಬಗ್ಗೆ ಮಾತಾಡಿ. ಕರ್ನಾಟಕದಲ್ಲಿ RCB ಕಾಲ್ ತುಳಿತ ನಿಮ್ಮ ರಾಜಕೀಯ ತೆವಳಿಗೋಸ್ಕರ ಆಗಿದೆ, ಅದರ ಬಗ್ಗೆ ಮಾತಾಡಿ. ಸಾಂತ್ವನ ಹೇಳಿಲ್ಲ, ಕಾಲ್ ತುಳಿತ ಬಗ್ಗೆ ಮಾತಾಡಿ, ವಿಷಯಾಂತರ ಮಾಡಬೇಡಿ. ಘಟನೆ ಹೇಳಿದ್ದಲ್ಲ, ಸಾಂತ್ವನ ಹೇಳಿಲ್ಲ ಅಂತ. ರಾಜೀನಾಮೆ ಕೊಟ್ನ, ಒಂದು ಮನೆಗೆ ಪರಿಹಾರ ಕೊಡೋದಕ್ಕೆ ಹೋದ್ರ, ಒಂದು ಕುಟುಂಬದ ಜೊತೆಗೆ ನಿಂತಿದ್ದಾರೆ, ಸಾವಿರಾರು ಅವಶ್ಯಕತೆ ಇಲ್ಲ. ಈಗ ಸರ್, ಈಗ ನಿಮ್ಗೆ ಅವಶ್ಯಕ ಆಡಳಿತ ಪಕ್ಷದ ವಕ್ತಾರ ಮಾತಾಡಿ ನಾಚಿಕೆ ಆಗ್ಬೇಕ್ರಿ, ನಾಚಿಕೆ ಆಗ್ಬೇಕು ಜನರಿಗೆ. ಈಗಲೂ ಕಾಲ ಮಿಂಚಿಲ್ಲ, ಚಾಮರಾಜನಗರಕ್ಕೆ ಪರಿಹಾರ ಕೊಟ್ಟು ಬನ್ನಿ ನೋಡೋಣ. ಅಲ್ಲ, ಕಾಂಗ್ರೆಸ್ ತಮಿಳುನಾಡಲ್ಲಿ ಕಾಂಗ್ರೆಸ್ ಮೌನ ವಹಿಸಿದೆ. ನಾರ್ಮಲ್ ಇದು ಮೌನ ಆಗಿದೆ, ಕಮೆಂಟ್ ಇಲ್ಲ, ವಿಷಾದ ಇದೆ, ನೋವಿದೆ, ಆಕ್ರೋಶ ಇಲ್ಲ. ನಿಮ್ ಪ್ರಶ್ನೆ ಕೇಳಕ್ಕೂ ಬಿಡಲ್ಲ, ನಾ ಮಾತಾಡಕ್ಕೂ ಬಿಡಲ್ಲ. ತಮಿಳುನಾಡಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದ್ದಾರೆ, ಘಟನೆಯನ್ನ ನೋವನ್ನ ಹೊರ ಹಾಕ್ತಾ ಇದ್ದಾರೆ, ಬಟ್ ಆಕ್ರೋಶ ಇಲ್ಲ. ಈಗ ಇಷ್ಟುವರೆಗೂ ಟಿವಿಕೆ ಪಕ್ಷದ ನನಗಲ್ವಾ ಯಾಕಿಲ್ಲ? ಒಂದೇ ನಿಮಿಷ ಉತ್ತರ ಕೊಡ್ತಾ ಇದ್ದಾರೆ. ವಿಷಯಾಂತರ ಮಾತಾಡ್ತಾರೆ, ಕಾಲ್ ತುಳಿತ ಬಿಟ್ಟು ಬೇರೆ ಮಾತಾಡ್ತಾರೆ. ನಾನು ಮಾತಾಡ್ತೀನಿ, ಸಿಕ್ಕರ್ ನರಮೇಧ ಬೇರೆದೆಲ್ಲ ಮಾತಾಡ್ತೀನಿ. ಅವ್ರು ಇದನ್ನು ಬಿಟ್ಟು ಬೇರೆ ಮಾತಾಡ್ತಾರೆ. ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ನೀವು ವಿಷಯಾಂತರ ಮಾಡಿದ್ರೆ ನಾವು ವಿಷಯಾಂತರ ಮಾಡೋಣ. ಕಾಂಗ್ರೆಸ್ನವರು ವಿಚಾರ ಹೇಳ್ತಾ ಇದ್ದಾರೆ. ಏನ್ ಸರ್ ಪ್ರಶ್ನೆ? ಈಗ ನೀವು ಅಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ನೋಡ್ತಾ ಹೋದ್ರೆ ನಾವು ಬರೀ ರಾಜಕೀಯ ಅಷ್ಟೇ ಇದರಲ್ಲಿ ಆರೋಪಗಳು ಪ್ರತ್ಯಾರೋಪಗಳು. ಒಂದು ಸೂತಕದ ಸಂದರ್ಭ ಸರ್. ಸೂತಕದ ಸಂದರ್ಭದಲ್ಲಿ ರಾಜಕೀಯ ಸಲ್ಲ. ಆ ಕುಟುಂಬದವ್ರ ಜೊತೆಗೆ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ, ತಮಿಳುನಾಡು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ನಾಗರಿಕನ ಕರ್ತವ್ಯ. ಅವರ ಒಂದು ಆತ್ಮಗಳಿಗೆ ಶಾಂತಿ ಕೋರುವಂಥದ್ದು ಭಾರತೀಯರಾಗಿ ನಮ್ಮ ಕರ್ತವ್ಯ. ಆ ಕುಟುಂಬಗಳಿಗೆ ಹೋಗಿ ಪರಿಹಾರ ಕೊಡುವಂಥದ್ದು ಆ ಸರ್ಕಾರಗಳ ಕರ್ತವ್ಯ. ಮಾಡಿದ್ದಾರೆ.
ಕುಟುಂಬದ ಜೊತೆಗೆ ನಿಂತಿದ್ದಾರೆ. ಈವನ್ ಕಾಂಗ್ರೆಸ್ ನಮ್ಮ ನಾಯಕರೆಲ್ಲ ಟ್ವೀಟ್ ಮಾಡಿ ಅದಕ್ಕೆ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಮುಂಬರೋ ದಿನದಲ್ಲಿ ಖಂಡಿತವಾಗ್ಲೂ ನಮ್ಮ ನಾಯಕರು ಆ ಕುಟುಂಬಗಳನ್ನು ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ರಾಜಕೀಯವಾಗಿ ವಿಜಯ್ ಅವರನ್ನು ಟಾರ್ಗೆಟ್ ಮಾಡಿದಿರಿ ನೀವೆಲ್ಲ DMK ಜೊತೆ ಸೇರ್ಕೊಂಡು. ಸರ್, ವಿಜಯ್ ಅವ್ರ ಕಾರ್ಯಕ್ರಮದಲ್ಲಿ ಆಗಿರೋ ಘಟನೆ, ಹೌದು, ಅಲ್ಲಿ ತೀರ್ಕೊಂಡಾಗ ಆಸ್ಪತ್ರೆಗೆ ವಿಜಯ್ ಹೋಗಿಲ್ಲ. ಅದಾಗಿ ಸುಮಾರು 18 ಗಂಟೆ ಆದಮೇಲೆ ಟ್ವೀಟ್ ಮಾಡಿರೋದು. 18 ಗಂಟೆ ಆದಮೇಲೆ ಸ್ಟಾರ್ಟಿಂಗ್ ಒಂದು ಮಾಡಿದ್ದಾರೆ. 18 ಗಂಟೆ ಆದಮೇಲೆ ಅಲ್ಲಿ ತನಕ ಮನುಷ್ಯನಿಗೆ ಕೊನೆ ಪಕ್ಷ ಸಾವುಗಳನ್ನ ನೋಡೋದಕ್ಕಾದ್ರೂ ಹೋಗ್ಬೇಕಿತ್ತಲ್ಲ, ಕುಟುಂಬದ ಜೊತೆಗೆ ನಿಲ್ಲಬೇಕಿತ್ತಲ್ಲ. ಕೇವಲ ಇವತ್ತು ಘಟನೆ ಆದಮೇಲೆ ಸರ್ಕಾರದ ಮೇಲೆ ಗೂಬೆ. ನಿಮ್ದು ಕಾರ್ಯಕ್ರಮದಲ್ಲ ಸ್ವಾಮಿ ಆಗಿರೋದು. ಸರ್ಕಾರದ್ದೇನಾದರೂ ವೈಫಲ್ಯ ಇದ್ರೂ ಸಮೇತ ಸರ್ಕಾರ ಯಾರು ವೈಫಲ್ಯ ಆಗಿರ್ತದೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಎಸ್ ಮೇಡಮ್, ಈಗ ಒಂದೇ ನೋಡಿ ನಂಗೆ ನೇರವಾದ ಪ್ರಶ್ನೆ. ಈಗ ಅಲ್ಲಿ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, CBIಗೆ ವಹಿಸಬೇಕಾ ಇಂಥ ಪ್ರಕರಣಗಳು? ಅದರಲ್ಲೂ ತಮಿಳುನಾಡಿನ ಈ ಕೇಸನ್ನು CBI ಕೊಡಬೇಕಾ ಅಂತ? 39 ಜನ ಸತ್ತಿರುವಂತಹ ಇದಕ್ಕೆ ಹೊಣೆ ಯಾರು ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗಬೇಕಾಗಿದೆ. ಅಥವಾ ಅವರ ಪರ ಇವರ ಪರ ಅಥವಾ ಅವರ ಮಿತ್ರ ಪಕ್ಷ ಅವ್ರು ಏನಾದರೂ ಮಾಡ್ಕೊಳ್ಳಿ, ಯಾರದೇ ತಪ್ಪಾಗಲಿ, ಇಂಟೆಲಿಜೆನ್ಸ್ ಫೇಲಿಯರ್ ಇರ್ಬೋದು, ಪೊಲೀಸರು ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ವಿಜಯ್ ಇದ್ದು TVK ಪಕ್ಷ ಇರ್ಬೋದು, ಇದುವರೆಗೆ ವಿಜಯ್ ಮೇಲೆ ಆಗಲಿ ಪಕ್ಷದ ಮೇಲೆ ಆಗಲಿ FIR ರೈಸ್ ಆಗಿಲ್ಲ, ಅಥವಾ ಅಲ್ಲಿ ಯಾರ್ದು ಫೇಲಿಯರ್ ಅನ್ನೋದು ಯಾವುದೂ ಆಗಿಲ್ಲ. ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ಕರ್ನಾಟಕ ಕಾಂಗ್ರೆಸ್ ಅವರ ಮಿತ್ರ ಪಕ್ಷ ಅಲ್ಲಿರೋದ್ರಿಂದ ಅವ್ರು ಏನೇ ತಪ್ಪು ಮಾಡಲಿ ಅದಕ್ಕೆ ಅವರು ಉತ್ತರ ಬೇರೆ ಮಣಿಪುರದ್ದು ಇನ್ನೊಂದು ಕೊಡ್ತಾರೆ ಬಿಟ್ಟು ಇಲ್ಲಿಯ 39 ಜನ ಸತ್ತ ಬಗ್ಗೆ ಮಾತಾಡುವ ನೈತಿಕತೆ ಅವರಿಗಿಲ್ಲ, ಮಾತಾಡೋದು ಇಲ್ಲ. ಅವರು ನೀವು ಏನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ವಕ್ತಾರು ಮಾತ್ರ ಅಲ್ಲ, ಯಾರನ್ನು ಬೇಕಾದ್ರೆ ಕೇಳಿ, ಅವ್ರು ಯಾರು ಇದ್ರ ಬಗ್ಗೆ ಮಾತಾಡಲ್ಲ, ಇವರು ಬೇರೆನೇ ಮಾತಾಡ್ತಾರೆ. ನಾನು ಅದನ್ನೇ ಹೇಳುದು, ಇದನ್ನೇ ಹೇಳುದು, ಇದನ್ನು ವೀಕ್ಷಕರು ಒಪ್ಕೋತಾರಂತ ಅನ್ಕೊಂಡಿದೀನಿ. ನಾನು ಹೇಳುದು 39 ಜನ ಸ್ಟ್ಯಾಂಪೇಡ್ ಅಲ್ಲಿ ಯಾರು ಸತ್ತಿದ್ದಾರೆ, RCB ಅಲ್ಲಿ 11 ಜನ ಯಾರು ಸತ್ತಿದ್ದಾರೆ ಅದ್ರ ಬಗ್ಗೆ ಇವರು ಮಾತಾಡಲ್ಲ. ಮಾತೆತ್ತಿದ್ರೆ ಇವರು ಇತಿಹಾಸದ ಬೇರೆ ಮಾತಾಡ್ತಾರೆ. ಸಾವಿನ ಮೇಲೆ ರಾಜಕೀಯ ಮಾಡುವಂತ ಪಕ್ಷ ಪ್ರತಿಯೊಂದು ಸಾವುಗಳ ಅಂಕಿ ಸಂಖ್ಯೆಗಳ ಸಮೇತ ಕೇಳಿದ್ದೀನಿ. ಸಾವಿನ ವಿಚಾರದಲ್ಲಿ ರಾಜಕಾರಣ, ಸಬರಮತಿ, ಗೋಧ್ರಾ, ಬಾಬ್ರಿ, ಅಯೋಧ್ಯೆ, ಪ್ರತಿಯೊಂದು ರಾಜಕೀಯ ಲಾಭ ಸರ್, ಎಲ್ಲದೂ ಪ್ರಶ್ನೆ ಮಾಡಿದ್ರೆ ಇವ್ರ ಹತ್ರ ಎಲ್ಲ ಪಕ್ಷಗಳದ್ದು ರಾಜಕೀಯ ಲಾಭ ಕಾಣಿಸ್ತಾ ಇದೆ. ಮಾತಾಡಿದ್ದನ್ನ ಜ್ವಲಂತ ಸಾಕ್ಷಿಯಾಗಿ ಅವರು ವೀಕ್ಷಕರಿಗೆ ಹೇಳ್ತಾ ಇದ್ದಾರೆ. ಮಾನವೀಯ ಗುಣ ಕಾಂಗ್ರೆಸ್ನವ್ರಿಗಿದೆ, ಬಿಜೆಪಿಯವರಿಗೆ ಸೂಪರ್ ಅಲ್ಲ. ಈ ತರ ಸ್ಟಾಂಪೇಡ್ಗಳು ನಡೀಬಾರದು. ಯಾವತ್ತಾದ್ರೂ ಈ ತರ ಸಭೆಗಳು ರ್ಯಾಲಿಗಳು ನಡೆದಾಗ ಮತ್ತೊಮ್ಮೆ ನಾನು ಎಲ್ಲರಿಗೂ ಸರ್ಕಾರಗಳು ಅಧಿಕಾರಿಗಳು ಇದ್ರ ಬಗ್ಗೆ ಖಂಡಿತವಾಗ್ಲೂ ಈ ತರ ಸಭೆಗಳು ನಡೆಯುವಾಗ ಈ ತರ ಅಮಾಯಕರು ಸಾವಿಗೀಡಾದಾಗ ನೋಡ್ಕೋಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಕಾಂತೇಶ್ ಮೇಡಮ್, ಥ್ಯಾಂಕ್ ಯು ಭಾಗಿಯಾಗಿದ್ದಕ್ಕೆ. ನೋಡಿ, ಈಗ ಕಾಲು ತುಳಿತಂತರೂ ಆಗಿದೆ, ನಿಜಕ್ಕೂ ಬಹಳ ನೋವಿದೆ, ಸಂಕಟ ಇದೆ. ಆದರೆ ನಮ್ಮ ಜನರಿಗೂ ಕೂಡ ಸ್ವಲ್ಪ ಈ ಸಂದರ್ಭದಲ್ಲಿ ಬುದ್ಧಿ ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಸ್ಟಾರ್ ನಟ ಬರ್ತಾನೆ ಅಂತ ಹೇಳಿ ಅಭಿಮಾನ ಇರಲಿ, ಸಿನಿಮಾ ನೋಡೋ ಮೂಲಕ ಇರಲಿ, ಕಲಾವಿದನಾಗಿರಲಿ, ಆದರೆ ಆ ರೀತಿ ಜಾಸ್ತಿ ರಿಸ್ಕನ್ನು ತೆಗೆದುಕೊಂಡು ಹೋಗಿ ಊಟ ನೀರು ಇಲ್ಲದೆ ಈ ರೀತಿಯಾಗಿ ಆಘಾತಕ್ಕೊಳಗಾಗ್ತಾರೆ ಅಂತ ಹೇಳಿದ್ರೆ ಖಂಡಿತ ಜನರದ್ದು ಕೂಡ ಇಲ್ಲಿ ತಪ್ಪಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದಮೇಲೆ ರಾಜಕೀಯವಾಗಿ ಇಲ್ಲಿ ಯಾರೂ ಕೂಡ ಸಾವಿನ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನಗಳು ಆಗಬಾರ್ದು. ಅಲ್ಲಿ ಸ್ಥಳೀಯ ಪಕ್ಷ DMK ಇದ್ದರೂ ಕೂಡ, ಬಟ್ ಈ ರೀತಿಯಾಗಿ ಒಬ್ಬ ನಟ ಅಥವಾ ರಾಜಕೀಯವಾಗಿ ಈ ರೀತಿಯಾಗಿ ಷಡ್ಯಂತ್ರ ಅದೇನೇ ಆರೋಪಗಳಿದ್ರು, ಒಬ್ಬ ಜವಾಬ್ದಾರಿಯುತದಂತಹ ನಟನಾಗಿ ವಿಜಯ್ ಆ ಸಂದರ್ಭದಲ್ಲಿ ಮಾನವೀಯತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಆದರೆ ಆತ ಕೂಡ ಈಗ ರಾಜಕೀಯ ಅಲ್ಲಿ ಷಡ್ಯಂತ್ರ ಇದೆ ಅಂಥೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅಮಾಯಕ ಜನರ ಒಂದು ಸಾವಿಗೆ ಕಾರಣ ಇಲ್ಲಿ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ನೇರವಾಗಿ ಈಗ ಕಾರ್ಯಕ್ರಮದ ಆಯೋಜಕರು ಅಂತೇಳಿ ಗೊತ್ತಾಗ್ತದೆ. CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಜಾಸ್ತಿ ಆಗ್ತಿದೆ. ಬಟ್ ಒಂದಂತೂ ಸತ್ಯ, ಇಲ್ಲಿ ಜನರು ಮಾತ್ರ ಎಚ್ಚೆತ್ತುಕೊಳ್ಬೇಕು. ಜನರು ಬದಲಾದರೆ ಮಾತ್ರ ಈ ರೀತಿಯ ಕಾಲು ತುಳಿತದ ಪ್ರಕರಣಗಳು ಕಡಿಮೆ ಆಗುತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ ನಮಗೆ ಸಿಗುತ್ತೆ. ಇದೇ ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.